ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಈ ಕುಡಿಗಲ್ ಪಟ್ಟಣದ BGS ಕಾಂಪ್ಲೆಕ್ಸ್ ಆವರಣದಲ್ಲಿದ್ದೀವಿ. ವಿಶೇಷ ಏನು ಅಂತ ಅಂದರೆ ಇವತ್ತು 200 ಗಣೇಶನ ವಿಗ್ರಹಗಳನ್ನು BJP ಮುಖಂಡರಾದ ರಾಜೇಶ್ ಗೌಡ್ರು ಸಾರ್ವಜನಿಕವಾಗಿ ವಿತರಣೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ಗಣೇಶ ಅಂತಿದ್ದಂಗೆ ನಮಗೆ ಹಲವಾರು ಕ್ವಶನ್ಗಳು ಬರುತ್ತೆ. ಏಂತಕ್ಕೆ ಗಣೇಶನ ಈ ಥರ ಅದ್ದೂರಿಯಾಗಿ ಮಾಡ್ತಾರೆ, ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏಂತಕ್ಕೆ ಕೂರಿಸ್ತಾರೆ, ಮತ್ತು ಮಕ್ಕಳೇಂತಕ್ಕೆ ಗಣೇಶನನ್ನೇ ಎಲ್ಲ ದೇವರುಗಳಿಗಿಂತ ಹೆಚ್ಚಾಗಿ ಇಷ್ಟಪಡ್ತಾರೆ ಎಂಬ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತೆ. ಏನು ಗೊತ್ತಾ, ಬಾಲಗಂಗಾಧರನಾಥ ತಿಲಕ್ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರಿಗೆ ಸ್ವಾತಂತ್ರ್ಯ ಹೋರಾಟ ಮಾಡೋದಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು. ಅಂದಿನ ಬ್ರಿಟಿಷ್ ಸರ್ಕಾರ ಅವರನ್ನು ತುಂಬ ಇಕ್ಕಟ್ಟಿಗೆ ಸಿಕ್ಸಾಕಿ ಜನಗಳು ಗುಂಪು ಸೇರಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂಥ ಕೆಲಸ ಮಾಡ್ತಾ ಇದ್ರು. ಅಂದಿನ ಸಂದರ್ಭದಲ್ಲಿ ಬಾಲಗಂಗಾಧರನಾಥ ತಿಲಕ್ ಅವರು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಹಿಡಿಬೇಕು ಅಂತ ಅಂದಾಗ ಅವಾಗ ಬಾಲಗಂಗಾಧರನಾಥ ತಿಲಕ್ ಅವ್ರಿಗೆ ಒಂದು ಗೋಚರ ಆಗಿದ್ದು ಅದೇ ಇಂಗ್ಲಿಷ್ನವರು ಕ್ರಿಶ್ಚಿಯನ್ ಆಗಿದ್ರು. ಅವರು ತಮ್ಮ ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಅದೇ ರೀತಿ ಮಸೀದಿಗಳಲ್ಲಿ ಪ್ರಾರ್ಥನೆ ನಡೀತಾ ಇತ್ತು. ಇದನ್ನ ಮನಗಂಡಂತಹ ಬಾಲಗಂಗಾಧರನಾಥ ತಿಲಕ್ ಅವರು ನಾವು ಕೂಡ ಯಾಕೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಜನಗಳನ್ನ ಸಂಘಟನೆ ಮಾಡಬಾರ್ದು, ಸ್ವಾತಂತ್ರ್ಯಕ್ಕೆ ನಾವು ಸಹಕಾರ ಮಾಡಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿ ಅವರು ಈ ಗಣೇಶ ಉತ್ಸವವನ್ನ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು. ಅಂದಿನಿಂದ ಗಲ್ಲಿ ಗಲ್ಲಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಗಣೇಶನನ್ನ ಇಡುವಂತ ಕಾರ್ಯಕ್ರಮ ಪ್ರಾರಂಭ ಆಯಿತು. ಅದು ಇಂದುವರೆಗೂ ಕೂಡ ನಡ್ಕೊಂಡ್ಬಂದಿದೆ. ಅದೇ ಹಾದಿಯಲ್ಲಿ BJP ಮುಖಂಡರಾದ ರಾಜೇಶ್ ಗೌಡ್ರು ಕೂಡ ಪ್ರತಿ ಹಳ್ಳಿಲಿ ಗಣೇಶನನ್ನ ಇಡಬೇಕು, ಮಕ್ಕಳನ್ನ ಧಾರ್ಮಿಕ ಕಾರ್ಯಕ್ರಮದ ಹಾಗೂ ಗಣೇಶನ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿ 200 ಗಣೇಶನ ವಿಗ್ರಹಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಎಂಬುದನ್ನ ಕೇಳ್ತಾ ಹೋಗೋಣ. ಕುಣಿಗಲ್ನ BJP ಮುಖಂಡರಾದ ರಾಜೇಶ್ ಗೌಡ್ರು ಕೂಡ ಅವರ ಹಾದಿಯಲ್ಲಿ 100 ಗಣೇಶ ಮೂರ್ತಿಗಳನ್ನ ಕೊಡುವುದರ ಮೂಲಕ ಬಾಲಗಂಗಾಧರನಾಥ ತಿಲಕ್ ಅವರ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಈಗ ನಮ್ಮ ಜೊತೆಲಿದ್ದಾರೆ. ಈ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ತಾಲೂಕಿನಲ್ಲಿ ಗಣೇಶನ ವಿತರಣೆ ಮಾಡ್ತಾ ಇದೀವಿ. ಎಲ್ಲ ನಮ್ಮ ತಾಲೂಕಿನ ಭಕ್ತಾದಿಗಳೆಲ್ಲ ಬಂದು ಗಣೇಶನ ತಗೊಂಡೋಗಿ ಗಣೇಶನ ಪೂಜೆ ಮಾಡಿ ವಿಘ್ನ ವಿನಾಯಕನಲ್ಲಿ ಬೇಡಿಕೆ ಇಡಿ ರಾಜ್ಯ ಮತ್ತೆ ತಾಲೂಕಿಗೆ ಒಳ್ಳೇದಾಗ್ಲಿ ಅನ್ನೋದಂತ ತಮ್ಮಲ್ಲಿ ಬೇಡ್ಕೊತೀವಿ. ಇಟ್ಕೊಂಡು ಯಾರ್ಯಾರು ಟೋಕನ್ ತಗೊಂಡಿದ್ರೆ ಅವರೆಲ್ಲ ಬಂದು ಒಬ್ಬೊಬ್ಬರಾಗಿ ತಗೊಂಡೋಗಿ ಯಾರಿಗೆ ಟೋಕನ್ ಇಲ್ವೋ ಅವ್ರಿಗೂ ಗಣೇಶ ಸಿಗುತ್ತೆ. ಸಮಾಧಾನದಿಂದ ಇದ್ದು ಯಾರನ್ನು ಯಾವುದೇ ಅಡಚಣೆ ಮಾಡ್ಕೊಳ್ಳದೆ ಗಣೇಶನ ತಗೊಂಡೋಗಿ ಉತ್ತಮ ರೀತಿಯಿಂದ ಅದನ್ನ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಒಳ್ಳೆ ರೀತಿಯಿಂದ ವಿಸರ್ಜನೆ ಮಾಡಿ ತಾಲೂಕಿಗೆ ಒಳ್ಳೆ ಮಳೆ ಬೆಳೆ ಆಗಿ ತಾಲೂಕು ಸಮೃದ್ಧಿಯಿಂದ ಇರೋ ತರ ಆ ಭಗವಂತನಲ್ಲಿ ಬೇಡ್ಕೊಳ್ಳಿ. ಮುಂದಿನ ದಿನದಲ್ಲಿ ನನಗೂ ಒಂದು ಒಳ್ಳೆ ಅವಕಾಶ ಸಿಗ್ಲಿ, ನಿಮ್ಮೆಲ್ಲರ ಸೇವೆ ಮಾಡುವಂತ ಅವಕಾಶ. ಗಣೇಶ ಕರುಣಿಸಿ ಅಂತ ಬೇಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಗಣೇಶ. ಚೌತಿ ಸಂದರ್ಭದಲ್ಲಿ ನಮ್ಮ ರಾಜೇಶ್ ಗೌಡ್ರು ಅವರ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಈ ಸಾಕಷ್ಟು ಗಣಪತಿಗಳನ್ನು ದಾನವಾಗಿ ನೀಡ್ತಾ ಇದ್ದಾರೆ. ಇಂತಹ ಒಂದು ಶಕ್ತಿ ಅವರಿಗೆ ಸಾರ್ವಜನಿಕವಾಗಿ ಸೇವೆ ಮಾಡತಕ್ಕಂಥ ಶಕ್ತಿ ಆ ಭಗವಂತ ಸದಾಕಾಲ ನೀಡಲಿ, ಮತ್ತು ಅವರಿಗೆ ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಡಲಿ, ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಅವರು ದಿನೇ ದಿನೇ ಬೆಳೆಯಲಿ ಅಂತೇಳಿ ಆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಕ್ಷೇತ್ರ ಜನತೆ ಅವ್ರಿಗೆ ಆಶೀರ್ವಾದ ಮಾಡಲಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾಟಕಕ್ಕಾಗ್ಬೋದು, ಗಣಪತಿಗಾಗ್ಬೋದು, ದೇವಸ್ಥಾನಕ್ಕಾಗ್ಬೋದು, ಬಡಬಗ್ರಿಗಾಗ್ಬೋದು, ದೀನದಲಿತರಿಗಾಗ್ಬೋದು, ಓದ ವಿದ್ಯಾರ್ಥಿಗಳಾಗ್ಬೋದು, ಸುಮಾರು ಲಕ್ಷಾಂತರ ಕೋಟಿ ಕುಣೂರು ತಾಲೂಕಿಗೆ ಹರಿಸಿದ್ದಾರೆ. ಸ್ವಂತ ದುಡ್ಡು ನಡೆಸಿದ್ದಾರೆ. ಅವ್ರು ಯಾರ ಕಾಮೆಂಟ್ ಹಾಕ್ತಾರಲ್ಲ, ಅವ್ರು ದುಡ್ಡು 10,000 ಕೊಟ್ಟರು, ಮೈಕ್ ಹಾಕಿದ್ರು, ಇದಕ್ಕೆ ಹಾಕಿದ್ರು, ಫೇಸ್ಬುಕ್ ಹಾಕಿದ್ರು ಅಂತ ಹೇಳಿ ಇವರು ಯಾರು ಕೊಡೋರಿದ್ರೆ ಕೊಡಲಿ. ಹಾಗಾಗಿ ನಮ್ಮ ಕ್ಷೇತ್ರ ರಾಜೇಶ್ ಗೌಡ್ರು ಸುಮಾರು ಕೋಟಿಗಳನ್ನು ಈ ತಾಲೂಕಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಕ್ಷೇತ್ರ ಜನತೆ ಕೈ ಹಿಡಿತಾರೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀನಿ. ಕುಣಿಗಲ್ ತಾಲೂಕಿನ BJP ಮುಖಂಡರಾದಂತಹ ಶ್ರೀಯುತ ರಾಜೇಶ್ ಗೌಡ್ರು ಪ್ರತಿ ವರ್ಷದಂತೆ ಈಗಾಗಲೇ ಸುಮಾರು ಒಂದು 10 ವರ್ಷಗಳಿಂದ ಉಚಿತವಾಗಿ ಗಣೇಶ ಮೂರ್ತಿಗಳನ್ನ ಎಲ್ಲಾ ಗ್ರಾಮಗಳಿಗೆ ಕೊಡ್ತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ಅದ್ದೂರಿಯಾಗಿ ಗಣೇಶ ಮೂರ್ತಿಗಳನ್ನ ಈಗಿನೂ ಆ ಕಾರ್ಯಕ್ರಮನ ಅದಕ್ಕೆ ಮುನ್ನುಡಿಯನ್ನ ಬರೆದು ಈಗಿನ ಮುಗಿಸಿದ್ದಾರೆ. ಉದ್ದೇಶ ಇಷ್ಟೇನೆ, ಇಡೀ ದೇಶದಲ್ಲಿ ಧರ್ಮ ಜಾಗೃತಿ ಆಗ್ಬೇಕು. ಮತ್ತೆ ಹಿಂದೆ ಏನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಾಲಗಂಗಾಧರ ತಿಲಕ್ನವರು ಏನು ಎಲ್ಲರನ್ನು ಕೂಡಿಸುವ ನಿಟ್ಟಿನಲ್ಲಿ ಈ ಗಣೇಶ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡುವ ನಿಟ್ಟಿನಲ್ಲಿ ಏನ್ ಮಾಡಿದ್ರು, ಅದೇ ಪ್ರಕಾರವಾಗಿ ಈಗಲೂ ಕೂಡ ಸಕಲ ಎಲ್ಲಾ ಯುವಕರನ್ನ ಒಗ್ಗೂಡಿಸುವಂತ ನಿಟ್ಟಿನಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ.
ಉದ್ದೇಶ ಇಷ್ಟೇ, ಧರ್ಮ ಉಳಿಬೇಕು ಮತ್ತೆ ಎಲ್ಲರೂ ಕೂಡ ಧರ್ಮ ಜಾಗೃತಿ ಆಗ್ಬೇಕು ಅನ್ನೋ ಕಾರಣದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಶ್ರೀಯುತ ರಾಜೇಶ್ ಗೌಡ್ರಿಗೆ ಧನ್ಯವಾದಗಳನ್ನ ತಿಳಿಸಿ, ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ಇದೇ ರೀತಿ ಅವರ ಧರ್ಮ ಕಾರ್ಯ ಮುಂದಿರಲಿ ಅಂತೇಳಿ ಹಾರೈಸ್ತೀನಿ. ತುಂಬಾ ಖುಷಿ ಆಗ್ತದೆ ಸರ್, ಪ್ರಿಯ ಪಟೇಲರಿಗೆ ತುಂಬಾ ಖುಷಿ ಆಗ್ತಿದೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಿ. ಎಷ್ಟು ವರ್ಷದಿಂದ ಇಸ್ಕೊತಾ ಇದೆಯಾ? ಸರ್ ಈಗ 3 ವರ್ಷದಿಂದ. 3 ವರ್ಷದಿಂದ. ಈಗ ಯಾವ ಊರಲ್ಲಿ ಇಡೋದು ಇದನ್ನ? ಸಂಚಲನೆ ಮಾಡ್ತಾರೆ. ಎಷ್ಟು ಜನ ಸೇರ್ತಾರೆ? ಏನೇನು ಹೆಂಗೆ ಕಾರ್ಯಕ್ರಮ ಹೇಗೆ ನಿಮ್ದು? ಸರ್ 3 ದಿನ ಇಡ್ತಾರೆ ಗಣೇಶನ. ಫಸ್ಟ್ನೇ ದಿನ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡ್ತೀವಿ. 3 ದಿನಕ್ಕೆ ಆದ್ಮೇಲೆ ಗಣೇಶನ ಬಿಡ್ತೀವಿ ಸರ್. ಎಷ್ಟು ಜನ ಇದ್ದೀರಾ ನೀವು ಹುಡುಗರೆಲ್ಲ? 100 ಜನ ಇದೆ ಸರ್. 100 ಜನ ಹುಡುಗರು ಸೇರಿ ಗಣೇಶ ಕೂರಿಸ್ಬಿಟ್ಟು 3 ದಿನ ಇಟ್ಬಿಟ್ಟು ವಿಸರ್ಜನೆ ಮಾಡ್ತೀವಿ. ಓಕೆ. ಈಗ ರಾಜೇಶ್ ಗೌಡರು ಗಣೇಶನ್ ಕೊಟ್ಟಿದ್ದಾರೆ ಎಲ್ಲರಿಗೂ, 200 ಗಣೇಶನ. ಅದ್ರ ಬಗ್ಗೆ ಏನು ಹೇಳ್ತೀರಾ? ರಾಜೇಶ್ ಗೌಡರು ಈ ಥರ ಸಮಾಜಮುಖಿ ಕೆಲಸ ಮಾಡ್ತಿರೋಕ್ಕೆ ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಮುಂದಿನ ಸತಿ MLA ಸೀಟ್ ಸಿಗಲಿ ಅಂತ ಕೇಳ್ತಾರೆ. ವರ್ಷನೂ ಗಣಪತಿ ಕೊಡ್ತಾ ಇದ್ದಾರೆ. ತುಂಬ ಅನುಕೂಲ ಆಗ್ತಾ ಇದೆ ಹುಡುಗರುಗಳಿಗೆ. ಮತ್ತು ಚಿಕ್ಕ ಮಕ್ಕಳೆಲ್ಲ ಗಣಪತಿ ಕೂರಿಸ್ತಾರೆ. ಅವರಿಗೆ ತುಂಬ ರಾಜೇಶ್ ಗೌಡರು ತುಂಬ ಅನುಕೂಲ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೇದಾಯಿತು. ಗಣೇಶನ್ ಈಸ್ಕೊಂಡ್ರಲ್ವ, ಏನು ಅನ್ನಿಸ್ತು ನಿಮಗೆ? ನಮಗೆ ಏನು ಅನಿಸ್ತದೆ, ಚೆನ್ನಾಗೈತೆ, ಖುಷಿ ಆಗ್ತಾ ಇದೆ. ಈಗ ಎಷ್ಟನೇ ವರ್ಷದಿಂದ ಈಸ್ಕೊತಾ ಇದ್ದೀರಾ? ನಾವು ಇದು 2ನೇ ವರ್ಷ. ಈಗ ರಾಜೇಶ್ ಗೌಡರು ಗಣೇಶನ್ ಕೊಡ್ತಾ ಇದಾರಲ್ಲ, ಏನು ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅದ್ರ ಬಗ್ಗೆ ಏನು ಕೊಡ್ತವ್ರೆ, ಖುಷಿ ಆಗ್ತಾ ಇದೆ. ಇನ್ನೂ ಕೊಡ್ಲಿ, ಅವರು ಇನ್ನೂ ಜಾಸ್ತಿ ಜನ ಕೊಡ್ಲಿ ಅಂತ ಹೇಳಿ. ಹೆಂಗೆ ಮಾಡ್ತಾ ಇದ್ದೀರಾ, ಏನು ಆಚರಣೆ? 18ನೇ ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗುತ್ತೆ ರಾಜೇಶ್ ಗೌಡರು ಕೊಡೋದ್ರಿಂದ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಕೂಡ ಸಂತಸವಾಗಿ ಗಣೇಶ ಮೂರ್ತಿಗಳನ್ನ ತೆಗೆದುಕೊಂಡು ಹೋಗಿ ತಮ್ಮ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿ ವಿಶೇಷವಾಗಿ ಪೂಜೆ, ಅಲಂಕಾರ, ಉತ್ಸವ, ಮೆರವಣಿಗೆಗಳನ್ನ ಮಾಡಬೇಕು ಅಂತ ತುಂಬಾ ಸಂತಸದಿಂದ ಹುಡುಗರು, ಯುವಕರು ಎಲ್ಲರೂ ಕೂಡ ನೋಡಿ, ಒಬ್ಬ ಡ್ಯಾನ್ಸ್ ಮಾಡ್ತಾನೆ, ಎಲ್ಲರೂ ಕೂಡ ಸಂತೋಷದಿಂದ ಇದ್ದಾರೆ. ಬಂಧುಗಳೇ, ನಿಮ್ಮೂರಲ್ಲೂ ಕೂಡ ನೀವು ಗಣೇಶನೋತ್ಸವನ ಯಾವ ರೀತಿ ಆಚರಣೆ ಮಾಡ್ತೀರಿ ಎಂಬುದಾಗಿ ನಿಮ್ಮೂ ಕೂಡ ಕಾಮೆಂಟ್ ಮಾಡಿ. ಅದೇ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ನೋಡೋದಕ್ಕೆ ಧನ್ಯವಾದಗಳು.